ಎಲ್ರಿಗೂ ನಮಸ್ಕಾರ. ಕುರಿ ಮರಿ ಚಿತ್ರತಂಡದವರು ನಮ್ಮೊಂದಿಗೆ ಇದ್ದಾರೆ. BL ಗೌಡ್ರು ನಮ್ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಬರೋಣ. BL ಗೌಡ್ರೆ ನಮಸ್ತೆ. ನಮಸ್ಕಾರ. BL ಗೌಡ್ರೆ, ಈ ಚಿತ್ರತಂಡದ ಜೊತೆಗೆ ನಿಮ್ಮ ಒಡನಾಟ ಹೇಗೆ? ಒಡನಾಟ ಅಂದ್ರೆ ಒಂದು ನಟನಾ ಅಭಿನಯ ಆಸೆಯಿಂದ ಒಂದು ನವರಸ ನಟನಾ ಅಕಾಡೆಮಿ ಅಂತ ಸದಾಶಿವ ನಗರದಲ್ಲಿದೆ. ಅಲ್ಲಿ ಎಲ್ಲ ಕ್ಲಾಸ್ ಸೇರ್ಕೊಂಡು ಅಲ್ಲಿ ಕ್ಲಾಸ್ ಮುಗಿತ್ಲೆ ಒಂದು ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಇದ್ರ ಜೊತೆ ಒಂದು ಇದು ಮಾಡ್ತಾ ಇದ್ದೀವಿ, ಒಂದು ಪ್ರೊಡಕ್ಷನ್ ತರ ಮಾಡ್ಕೊಂಡಿದೀವಿ. ಈ ಸ್ನೇಹಿತರೆಲ್ಲ ಈ ಪಾತ್ರಕ್ಕೆ ನೀನ್ ಸೂಟ್ ಆಗ್ತಿ ಅಂತ ಸ್ನೇಹಿತರು ಫೋನ್ ಮಾಡ್ಕೊಳ್ಳಿದ್ರು, ಏನೋ ಫ್ರೀ ಮಾಡ್ಕೊಂಡ್ಬಂದು ಆಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಗೌಡ್ರೆ, ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಫಿಲಮ್ ಅಲ್ಲಿ ನನ್ನ ಪಾತ್ರದ ಹೆಸರು ಬಾಳಪ್ಪ ಅಂತ. ಬಾಳಪ್ಪನ ಒಬ್ಬ ಮುದ್ದಿನ ಮಗಳಿರ್ತಾಳೆ. ಆ ಮುದ್ದಿನ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋ ಇಂಟೆನ್ಷನ್. ಮುಂದೇನಾರ ಗೊತ್ತಾಗ್ಬೇಕು ಅಂದ್ರೆ ನೀವು ಫಿಲಮ್ ನೋಡ್ಬೇಕು. ಈ ಶೂಟಿಂಗ್ ಟೈಮ್ ಅಲ್ಲಿ ಏನಾದ್ರು ಫನ್ ಇನ್ಸಿಡೆಂಟ್ಸ್ ಇದ್ರೆ ಅದ್ರ ಬಗ್ಗೆ ಹೇಳ್ಬೋದಾ? ಪನ್ನಿ ಇನ್ಸಿಡೆಂಟ್ ಏನಿಲ್ಲ, ಪಾತ್ರನೇ ಪನ್ನಿ ಆಗಿದೆ. ಅದರಲ್ಲಿ ಪನ್ನಿ ಅಂದ್ರೆ ಕೆಲವು ಟೈಮು ಅವರು ಟೀ ಇರೋದಾಗ್ಬೋದು, ಇಲ್ಲಾಂದ್ರೆ ಕೆಮ್ಮು ಅಂದ್ರು, ಅದು ಕೆಮ್ಮು ಅದನ್ನ ತುಂಬಾ ಸರಿ ಟೇಕ್ ತಕೊಂಡೆ ಅಂತ ಪನ್ನಿ ಇನ್ಸಿಡೆಂಟ್ ನಡೀತು. ಫಿಲಮ್ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ. ಗೌಡ್ರೆ, ಈ ಚಿತ್ರಕ್ಕೆ ಕುರಿ ಮರಿ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಕುರಿ ಯಾರು, ಮರಿ ಯಾರು ಹೇಳ್ಬೋದಾ? ಕುರಿ ಯಾರು ಮರಿ ಯಾರು ಅಂತ ತಿಳಿಬೇಕು ಅಂದ್ರೆ, ನಮ್ಮ ಪಾತ್ರಧಾರಿ ಕಂಠಿ ಅಂತ ಇದ್ದಾರೆ, ಶಿವು ಮಾಡಿದ್ದಾರೆ ಅದನ್ನ. ಅದು ಅವ್ರನ್ನೇ ಕೇಳಬೇಕು ನೀವು. ಗೌಡ್ರೆ, ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ನಾವೆಲ್ಲ ಸ್ನೇಹಿತರು ಸೇರಿ ಒಂದು ಗುಂಪು ಕಟ್ಕೊಂಡಿದ್ದೀವಿ. ಈ ಗುಂಪು ಮುಂದೆ ಈಗ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಸೆಟ್ರು ಬಳಗ ಇದೆಯಲ್ಲ, ಸೆಟ್ರು ಬಳಗ ಇರ್ಬೋದು ಅಥವಾ ಯೋಗರಾಜ್ ಭಟ್ರು ಬಳಗ ಇರ್ಬೋದು, ಅವರು ಹಿಂಗೆ ಅಡ್ಡಾಡ್ಕೊಂಡು ಹೋರಾಡ್ಕೊಂಡು ಸಕ್ಸಸ್ ಆದ್ರು ಅಂತ ಅನ್ಕೊಂಡಿದ್ದೀನಿ. ಅವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ಸಹ ಸಕ್ಸಸ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಅಂತ ಆಶಿಸ್ತೀನಿ. ಅದೇ ರೀತಿ ಈಗ ನಾವು ಮಾಡಿರೋ ಶಾರ್ಟ್ ಫಿಲಮು ಒಂದು ತಮಾಷೆಯಾಗೆ ಇದೆ. ಈ ಫಿಲಮು ನಿನ್ನ ಖಂಡಿತವಾಗಿ ನಗಿಸ್ತದೆ, ನೋಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ.